ನೀವು ದವಾಖಾನಿಗೆ ಯಾವಾಗ ಬಂದ್ರಿ? ನಾವು 1 ಗಂಟ್ಯಾಗ ಬಂದೀವ್ರಿ ನಾವು ದವಾಖಾನಿಗೆ. 1 ಗಂಟ್ಯಾಗ ಬಂದೀವ್ರಿ. ಬಂದ್ಗಣೆ ಚೆಕ್ ಮಾಡಿದ್ರಿ. ಚೆಕ್ ಮಾಡೋಣ ಇದು ಸ್ಕ್ಯಾನಿಂಗ್ನು ಮಾಡಿದ್ರಿ. 9 ಪಾಯಿಂಟ್ ಆದ್ರೆ ರಕ್ತ ಅಂತ ಹೇಳಿದ್ರಿ ಅವರು. ಅದು ಮುಂದೆ ಹೆಂಗಾದ್ರಿ ಸಿಸ್ಟರ್ ಇಲ್ಲ ನಾರ್ಮಲ್ ಆತು ಬಾಣೆತನ ಇದ್ರತನ ನೀವು ತಿರ್ಗಾಡ್ಸ್ಲಕ್ ಹಚ್ಚಿರಿ ತಿರ್ಗಾಡತ್ತ ಹೇಳ್ಕಿ ನಾವು ತಿರ್ಗಾಡ್ಸ್ಲಕ್ ಹಚ್ಚಿರಿ. ಅಲ್ಲಿದೊಂದು ಇಂಜೆಕ್ಷನ್ ಮಾಡ್ಯಾರಿ 5:20ಕ್ಕೆ. ಅಲ್ಲಿ ಮ್ಯಾಗ ಸ್ಟೇಜಿನ ಮೇಲೆ ಒಯ್ದು ಹಾಕಿ ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ಆ ಸೇಮ್ ಹೊಟ್ಟೆ ಸಿಕ್ಕಂಗೆ ಒತ್ತಾಡಿ ಆ ನಮೂನಿ ಮಾಡಿಬಿಟ್ಟಾರೆ. ಡಾಕ್ಟರ್ ಯಾರಿದ್ರು? ಡಾಕ್ಟ್ರು ಇದ್ದಿಲ್ರಿ, ಸಿಸ್ಟರ್ಗಳು ಇದ್ದರು 3 ಮಂದಿ. ಎಷ್ಟು ಜನ? 3 ಮಂದಿ ಇದ್ದರು. ಯಾವಾಗ ಮಾಡ್ಕೊಂಡಾರ ನೀವು? ಮಧ್ಯಾಹ್ನ ಬಂದಿರಲ್ಲ? ಮಧ್ಯಾಹ್ನ ಬಂದಿರಿ, ಸಂಜೆ ಕಡಿಮೆ ಮಾಡ್ಕೊಂಡಾರ. ಸಂಜೆಗೆ ಎಷ್ಟು ಗಂಟೆಗೆ? 5:15 ರೀ. ಇಂಜೆಕ್ಷನ್ ಮಾಡ್ಯಾರಿ. 6ಕ್ಕೆ ಡೆಲಿವರಿ ಆಗೈತ್ರಿ. ಆಗ್ಯಾದ್ರಿ. ಬ್ಲಡ್ ಭಾಳ ಹೋಗ್ಲಕತ್ತನ ಹೊರಗೆ ಹೋಗತ್ತೇಳಿ ಹೊರಗಿನ ದವಾಖಾನಿಗೆ ಹೋರತ್ತೇಳಿಕೆ ಹೊರಗೆ ಹಾಕ್ಯಾರಿ. ರಕ್ತ ಕಡಿಮೆ ಅದ ಅಂತ ಏನ್ರಿ ಮೊದಲು ಹೇಳಿದ್ರಿ? ರಕ್ತ ಬರೀ 9 ಪಾಯಿಂಟ್ ಅದ ಅಂತ ಹೇಳ್ಯಾರಿ. ಕಡಿಮೆ ಇರೋದು? ಹ್ಞೂ ರೀ. ನಿಮ್ಮ ಮುಂದೆ ಏನು ಹೇಳಿದ್ರಿ? ನಮ್ಮ ಮುಂದೆ ನೋಡ್ರಿ, ಮುಂದಾರೆ ಹೋರಿ ನಾವು ಹಿಂಗೆ ಬಾಣೆತನ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಹೋಗ್ತಿದ್ದೇವ್ರಿ. ನಾರ್ಮಲ್ ಅದ ಬಾಣೆತನ ಮಾಡ್ಕೊತೀವಿ ಅಂತ ಹೇಳ್ಯಾರಿ. ಯಾರು ಹೇಳ್ಯಾರಿ? ಸಿಸ್ಟರ್ಗಳು ಹೇಳ್ಯಾರಿ. ಅದು ಬ್ಲೀಡಿಂಗ್ ಆದ್ರೊಳಗೆ ಇದನ್ನ ಮಾಡ್ಯಾರ ಮತ್ತೆ? ಹ್ಞೂ ರೀ. ಅದು ಬಾಣೆತನ ಮಾಡ್ಕೊಳ್ಳಿ ಹೇಳಿದಾಗ ರಕ್ತ ಜಾಸ್ತಿ ಆಗನ ಹೋಗತ್ತೆ ಹೇಳ್ಯಾರ. ಎಲ್ಲಿ ಮುಂದೆ ಬಿಜಾಪುರಕ್ಕೆ ಹೋಗಂದಾರ? ಎಲ್ಲೋ ವಿಜಯಪುರ ಹೋಗಂದಾರ. ಗಾಡಿ ವ್ಯವಸ್ಥೆ ಏನ್ರಿ ತಂದ್ರೆ ಅವಾಗಲ್ಲಿ? ಅದೇ ರೀ ಆಂಬುಲೆನ್ಸ್. ಕೊಟ್ಟಾರಿ? ಆಂಬುಲೆನ್ಸ್ ಕೊಟ್ಟಾರ? ಆಂಬುಲೆನ್ಸ್ ಒಂದು ಕೊಟ್ಟಿದ್ರಿ ಇಲ್ಲೇ ಮಂಗಳಾಯದಲ್ಲಿ. ಅವ್ರದ್ದೇನು ಕೊಡ್ಲಿಲ್ರಿ ಅಲ್ಲಿ ಅವಾಗ? ಇಲ್ರಿ. ನೀವು ಕೇಳಿರನ್ರಿ ಅಲ್ಲಿ ಆಂಬುಲೆನ್ಸ್? ಕೇಳಿರಿ. ಅದ್ರ ಗರ್ಭಿಣಿಯರಿಗೆ ಅಂತ ಒಂದು ಆಂಬುಲೆನ್ಸ್ ಅದರ ಇಲ್ಲಿ ಕೊಡ್ಲೇಬೇಕಂತ ಹೋಗೋದು. ಅಲ್ಲಿ ನೀವು ಕೊಟ್ಟರೆ ಹೆಂಗೆ ಅಂತ? ಇಲ್ಲಿ ಕೊಟ್ಟಿಲ್ಲ. ಅಲ್ಲೇನೋ ವ್ಯವಸ್ಥೆ ಮಾಡಿಲ್ಲ. ಮಗಳ ಹೆಸರು ಹೇಳಿ? ಮಗಳ ಹೆಸರು ಮೈತ್ರಾ ರೀ. ಸಿಂದಗಿನೇ ಅಲ್ರಿ? ಸಿಂದಿಗೆ ಕೊಟ್ಟಿನ್ರಿ ಮಗಳಿಗೆ. ನಿಮ್ಮ ಹೆಸರು? ನನ್ನ ಹೆಸರು ಸೀತಮ್ಮ.